ಹೆತ್ತ ತಾಯಿಯನ್ನೇ ಕತ್ತು ಸೀಳಿದಂತಹ ಪಾಪಿ ಮಗ. ಬಾಗಲಕೋಟೆಯಲ್ಲೊಂದು ಅಮಾನವೀಯ ಘಟನೆ ಸಂಭವಿಸಿದೆ. ಕ್ಷುಲ್ಲಕ ಕಾರಣಕ್ಕೆ ಕುಡಿದ ಮತ್ತಲ್ಲೇ ಕೈಕಾಲು ಕಟ್ಟಿ ಬಾಯಲ್ಲಿ ಬಟ್ಟೆ ಇಟ್ಟು ಹತ್ಯೆಗೈದಂತಹ ಕಿರಾತಕ ಮಗ. ಹೆತ್ತ ತಾಯಿಯನ್ನೇ ಕತ್ತು ಸೀಳಿದಂತಹ ಪಾಪಿ ಮಗ. ಬಾಗಲಕೋಟೆಯಲ್ಲೊಂದು ಈ ರೀತಿಯಾಗಿರುವಂತಹ ಅಮಾನವೀಯ ಘಟನೆ ಸಂಭವಿಸಿದೆ. ಕ್ಷುಲ್ಲಕ ಕಾರಣಕ್ಕೆ ಕುಡಿತ ಮತ್ತಲ್ಲೇ ಕೈಕಾಲನ್ನ ಕಟ್ಟಿ ಬಾಯಲ್ಲಿ ಬಟ್ಟೆಯನ್ನ ಇಟ್ಟು ತನ್ನ ತಾಯಿಯನ್ನೇ ಹತ್ಯೆಗೈದಂತಹ ಕಿರಾತಕ ಮಗ. ಈತನ ಹೆಸರು ವೆಂಕಟೇಶ್. ರಕ್ತದ ಮಡುವಿನಲ್ಲಿ ಬಿದ್ದು ಶ್ಯಾವಕ್ಕ ಅವರು ಮೃತಪಟ್ಟಿದ್ದಾರೆ. ಇವರಿಗೆ 58 ವರ್ಷ ವಯಸ್ಸಾಗಿತ್ತು. ಬಾಗಲಕೋಟೆ ತಾಲೂಕಿನ ತುಳಸಿಗೇರಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಕುಡಿತದ ವಿಚಾರಕ್ಕೆ ತಾಯಿ ಹಾಗೂ ಮಗನ ನಡುವೆ ಆಗಾಗ ಗಲಾಟೆ ಆಗ್ತಾ ಇತ್ತು. ಹಣ ಕೊಡದ ಕಾರಣಕ್ಕೆ ತಾಯಿಯ ಒಂದು ಕತ್ತನ್ನ ಸೀಳಿ ಪರಾರಿಯಾಗಿದ್ದಾನೆ ಈತ. ಹೆತ್ತ ತಾಯಿಯನ್ನೇ ಕತ್ತು ಸೀಳಿರುವಂತಹ ಪಾಪಿ ಮಗ ಈತ. ಬಾಗಲಕೋಟೆಯಲ್ಲಿ ಇಂಥ ಒಂದು ಅಮಾನವೀಯ ಘಟನೆ ಸಂಭವಿಸಿದೆ. ಕ್ಷುಲ್ಲಕ ಕಾರಣಕ್ಕೆ ಕುಡಿತದ ಒಂದು ಮತ್ತಲೇ ತನ್ನ ಹೆತ್ತ ತಾಯಿಯ ಒಂದು ಕೈಕಾಲನ್ನ ಕಟ್ಟಿ ಬಾಯಲ್ಲಿ ಬಟ್ಟೆ ಇಟ್ಟು ಹತ್ಯೆ ಮಾಡಿದ್ದಾನೆ ಈ ಕಿರಾತಕ ಮಗ. ಇನ್ನ ತಾಯಿಗೆ 58 ವರ್ಷ ವಯಸ್ಸಾಗಿತ್ತು. ಶ್ಯಾವಕ್ಕ ಅನ್ನುವರು ಕೊಲೆಯಾದಂತಹ ದುರ್ದೈವಿಯಾಗಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಇವರು ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಅಮಾನವೀಯ ಘಟನೆ ಸಂಭವಿಸಿದೆ. ಹೆತ್ತ ತಾಯಿಯನ್ನೇ ಕತ್ತು ಸೀಳಿದಂತಹ ಪಾಪಿ ಮಗ. ಇಂಥ ಒಂದು ಘಟನೆ, ಅಮಾನವೀಯ ಘಟನೆ ಸಂಭವಿಸಿರುವಂಥದ್ದು ಬಾಗಲಕೋಟೆಯಲ್ಲಿ. ಏನೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಕುಡಿದ ಮತ್ತಲ್ಲೇ ತನ್ನ ತಾಯಿಯನ್ನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಎಂಥ ಒಂದು ಹೃದಯ ವಿದ್ರಾವಕ ಘಟನೆ ಇದು. ರಕ್ತದ ಮಡುವಿನಲ್ಲಿ ಬಿದ್ದು ಶ್ಯಾವಕ್ಕ ಅವರು ಮೃತಪಟ್ಟಿದ್ದಾರೆ. ಇವರಿಗೆ 58 ವರ್ಷ ವಯಸ್ಸಾಗಿತ್ತು. ಸಣ್ಣ ವಿಷಯಕ್ಕೆ ಕುಡಿದ ಮತ್ತಲ್ಲಿ ಇನ್ನು ತನ್ನ ತಾಯಿಯನ್ನ ಕೈಕಾಲ್ ಕಟ್ಬಿಟ್ಟು ಬಾಯಿಗೆ ಬಟ್ಟೆಯನ್ನ ಇಟ್ಟು ಹತ್ಯೆ ಮಾಡಿದ್ದಾನೆ. ಕುಡಿತದ ವಿಚಾರಕ್ಕೆ ತಾಯಿ ಹಾಗೂ ಮಗನ ನಡುವೆ ಆಗಾಗ ಗಲಾಟೆ ನಡ್ತಾ ಇತ್ತು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಈ ವಿಚಾರವಾಗಿ ಅವರು ಕೊಲೆ ಮಾಡಿದ್ದಾನೆ. ತನ್ನ ಮಗನೇ ಕೊಲೆ ಮಾಡಿರುವಂಥದ್ದು.